ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತು ಒಂದು ಸ್ವಲ್ಪ ಟೆರೆಸ್ ಗಾರ್ಡನ್ ಅಪ್ಡೇಟು. ಸ್ವಲ್ಪ ಹೂಗಳು ಅರಳಿದೆ ಮತ್ತು ಒಂದು ಲೋಟಸ್ ಅರಳಿದೆ. ಇವತ್ತು ಒಂದು ಒಳ್ಳೆ ವೆರೈಟಿ ಲೋಟಸ್ ಅರಳಿದೆ. ಹಾಗಾಗಿ ಒಂದು ಟೆರೆಸ್ ಗಾರ್ಡನ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೀವು ಇದು ಐವಿಜೆರಿಯಮ್ಸು ಎಷ್ಟು ಚೆನ್ನಾಗಿ ಬ್ಲೂಮ್ ಆಗಿದೆ ಅಂತ. ಇದು ನೋಡಿ, ಇದು ಒಂದು ಬೀಟ್ರೂಟ್ ಕಲರ್ ಐವಿಜೆರಿಯಮ್. ಇದು ತುಂಬ ಚೆನ್ನಾಗಿ ಕೇರ್ ಮಾಡಿದ್ರೆ ಒಳ್ಳೆ ಯಾವಾಗಲೂ ನಿಮಗೆ ವರ್ಷವೆಲ್ಲ ಹೂ ಕೊಡೋ ಗಿಡಗಳಿದು. ಮತ್ತು ಇವತ್ತು ಒಂದಷ್ಟು ಲೋಟಸ್ ಟ್ಯೂಬರು ಸೇಲ್ಗಿದೆ. ಹಾಗೆ ಲೋಟಸ್ ಅರಳಿರೋದು ಪ್ರತಿಯೊಂದನ್ನು ಇವತ್ತಿನ ಗಾರ್ಡನ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ನೋಡಿ, ಇವತ್ತು ಇದು ವಾಟರ್ ಲಿಲ್ಲಿ ಅರಳಿದೆ. ಕ್ರಾಂಚ್ನಾಕ್ ಅಂತ ಒಳ್ಳೆ ವೆರೈಟಿ. ಇದು ಒಟ್ಟಿಗೆ 2-3 ಹೂ ಬಿಡುತ್ತೆ. ಇದರಲ್ಲಿ ಬಲ್ಬ್ಸಿಂದ ಆಗೋದು. ಇದು ಕೆಳಗಡೆ ಗೆಡ್ಡೆ ಥರ ಇರುತ್ತೆ. ಲಿಲ್ಲಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಗಾರ್ಡನಿಂಗ್ ಮಾಡೋರಿಗೆ, ವಾಟರ್ ಗಾರ್ಡನಿಂಗ್ ಮಾಡೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸುಮಾರು ಥರ ಲಿಲ್ಲೀಸ್ ಇರುತ್ತೆ. ಕೆಲವು ಬಲ್ಬ್ಸಲ್ಲಿ ಆಗುತ್ತೆ, ಕೆಲವು ಲೀಫಲ್ಲಿ ಆಗುತ್ತೆ, ಕೆಲವು ಬೇರ್ಗಳಲ್ಲೇ ಬರುತ್ತೆ. ಹೀಗೆ ತುಂಬ ಥರ ವಾಟರ್ ಲಿಲ್ಲಿಗಳಿರುತ್ತೆ. ಇಲ್ಲಿ ನೋಡಿ, ಇದು ಗ್ರೀನ್ ಆ್ಯಪಲ್ ವೆರೈಟಿ. ಮೊಗ್ಗು ಎಷ್ಟು ದೊಡ್ಡದಾಗಿ ಆಗಿದೆ ಅಂತ ಅಂದ್ಬಿಟ್ಟು ತುಂಬ ದೊಡ್ಡದಿದೆ ಮೊಗ್ಗು. ಇನ್ನು 2-3 ದಿನ ಬೇಕಾಗುತ್ತೆ ಇದು ಅರಳಕ್ಕೆ. ಗಿಡ ಎಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ. ಮತ್ತು ಬಿಸಿಲು ತಟ್ಕೊಳಕ್ಕಾಗ್ತಾಯಿಲ್ಲ ಲೋಟಸ್ಗೆ. ಕೆಲವು ಮೊಗ್ಗುಗಳು ಎಲ್ಲ ಹಾಗೆ ಉದುರೋಗ್ತಾ ಇದೆ ಬಿಸಿಲು ಜಾಸ್ತಿಯಾಗಿ. ಬಿಸಿಲು ತುಂಬ ಹೆಚ್ಚಾದ್ರೂ ತಾವರೆ ಗಿಡಗಳಿಗೆ ಕಷ್ಟ ಆಗುತ್ತೆ. ಮತ್ತು ನಾನು ಈ ಗಿಡ ನಿಮಗೆ ಲಾಸ್ಟ್ ವೀಕ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ವೈಟ್ ಮ್ಯಾಜಿಕ್ ಅಂತ ಅಂದ್ಬಿಟ್ಟು ಹೂವೆಲ್ಲ ನೋಡಿ, ಇದೆಲ್ಲ ಸ್ಪೆಂಡಾಗಿದೆ ಹೂವು. ಮತ್ತು ಇನ್ನೊಂದು ಹೂವು ಫಸ್ಟ್ ಡೇ ಸ್ವಲ್ಪ ಪಿಂಕ್ ಇರುತ್ತೆ, ಸೆಕೆಂಡ್ ಡೇ ಈ ಥರ ಫುಲ್ ವೈಟ್ ಮತ್ತು ಗ್ರೀನ್ಗೆ ಟರ್ನ್ ಆಗುತ್ತೆ. ಇದೆಲ್ಲ ನಾನು ತೋರಿಸಿದ್ದೀನಿ. ಇಲ್ಲಿ ನೋಡಿ, ಈ ವೆರೈಟಿ ನಿಮಗೆ ಟ್ಯೂಬರ್ ಅವೈಲೇಬಲ್ ಇದೆ. ಇದು ಒಂದು ಒಳ್ಳೆ ಟ್ರಾಪಿಕಲ್ ವೆರೈಟಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಚಿಕ್ಕ ಟಬ್ಬಲ್ಲಿ ಇದೆ. 2 ವೆರೈಟಿ ಅವೈಲೇಬಲ್ ಇದೆ ಈಗ. ಇದು ನೋಡಿ, ಇದು ಬುಚ್ಚ ವೆರೈಟಿ. ಒಂದು ರನ್ನರ್ ಹಾಕಿದ್ದು ನಾನು, ಒಂದು ಚಿಕ್ಕ ಬೇರೆ ಹಾಕಿದ್ದು. ಎಷ್ಟು ಚೆನ್ನಾಗಿ ಮೊಗ್ಗು ಬಂದಿದೆ ಅಂತ. ಮತ್ತು ಇಲ್ಲಿ ನೋಡಿ, ಇದೂ ಅಷ್ಟೇ 3 ಮೊಗ್ಗು ಬಂದಿದೆ ಇದರಲ್ಲಿ. ಒಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು ಚಿಕ್ಕದು, ಇದೊಂದು 3. ಮತ್ತು ಒಂದು ಮೊನ್ನೆ ತುಂಬ ಬಿಸಿಲಿದ್ದರಿಂದ ಅದು ಸ್ವಲ್ಪ ಸುಟ್ಟೋಗೋ ಥರ ಆಯಿತು ಒಂದು ಮೊಗ್ಗು. ಮತ್ತು ಇದರಲ್ಲಿ ಇನ್ನು ಮೊಗ್ಗು ಬಂದಿಲ್ಲ. ಕೆಲವು ಲೋಟಸ್ ವೆರೈಟಿಯಲ್ಲಿ ಏನಾಗುತ್ತೆ, 1 ತಿಂಗಳಿಗೆ ಹೂ ಬರುತ್ತೆ. ಕೆಲವು ವೆರೈಟಿ ಟ್ರಾಪಿಕಲ್ ಆದರೂ 2 ತಿಂಗಳು ಟೈಮ್ ತೊಗೊಳುತ್ತೆ. ಕೆಲವು ವೆರೈಟಿ 10-15 ದಿನಕ್ಕೆ ಕೆಲವು ವೆರೈಟಿಲಿ ಮೊಗ್ಗು ಬಂದುಬಿಡುತ್ತೆ. ಆದರೆ ತುಂಬ ಥರ ತಿಳ್ಕೊಳ್ಳೋದಿರುತ್ತೆ ಲೋಟಸಲ್ಲಿ ನಾವು. ಇಲ್ಲಿ ನೋಡಿ, ಇದೆಲ್ಲ ಲಾರ್ಜ್ ಕಲ್ಟಿವರ್ಸ್. ಇದೆಲ್ಲ ಅಂದರೆ ದೊಡ್ಡ ಪಾಟಲ್ಲಿ ಹಾಕಿ ತುಂಬ ದೊಡ್ಡ ಹೂ ಬರೋಂಥದ್ದು. ಮೀಡಿಯಮ್ ಕಲ್ಟಿವರು ಇರುತ್ತೆ, ಸ್ಮಾಲ್ ಕಲ್ಟಿವರ್ಸು ಇರುತ್ತೆ ಲೋಟಸಲ್ಲಿ. ಮತ್ತು ಇದು ನೋಡಿ, ಒಂದು ಪರ್ಲ್ ವೈಟ್ ಅಂತಂದ್ಬಿಟ್ಟು ಒಂದು ವಾಟರ್ ಲಿಲ್ಲಿ ಅರಳಿದೆ. ವಾಟರ್ ಲಿಲ್ಲಿ ನಿಮಗೆ ತುಂಬ ಕೇರ್ ಕೇಳಲ್ಲ. ನೋಡಿ ಇಲ್ಲಿ ಎಷ್ಟು ಮೊಗ್ಗಿದೆ ಅಂತಂದ್ಬಿಟ್ಟು ಹಿಂದೆ. ಈ ಥರ ದೊಡ್ಡ ಪಾಟ್ ಕೊಟ್ಟರೆ ನೀವು ಒಂದು ಚಿಕ್ಕ ಪಾಟಲ್ಲಿ ಹಾಕಿ ಅದನ್ನು ಪಾಟಿನ್ ಪಾಟ್ ಮೆಥಡಲ್ಲಿ ದೊಡ್ಡ ಪಾಟಲ್ಲಿ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇಲ್ಲಿ ನೋಡ್ತಾ ಇರಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೆಕೆಂಡ್ ಡೇ ತುಂಬ ದೊಡ್ಡದಾಗುತ್ತೆ ಇದು. ಇದು ನೋಡಿ, ಇದೊಂದು ಹೊಸ ವೆರೈಟಿ. ಇದು ಹೂವು ಅರಳ ಮೇಲೆ ಗೊತ್ತಾಗುತ್ತೆ ಯಾವುದು ಅಂತ ಅಂದ್ಬಿಟ್ಟು. ಬರೀ ಫ್ಲೋಟಿಂಗ್ ಲೀಫಲ್ಲೇ ಮೊಗ್ಗು ಬಂದಿದೆ ಇದು. ಈ ಥರ ವೆರೈಟಿಗಳು ತುಂಬ ಚೆನ್ನಾಗಿ ಬೆಳೆಸ್ಬೋದು ನಾವು. ಎಷ್ಟು ದಿನ ಆದರೂ ನಮ್ಮಲ್ಲೇ ಉಳಿಯುತ್ತೆ ಈ ಥರ ಲೋಟಸ್ಗಳು. ನೋಡಿ, ಇಲ್ಲಿ ಒಂದು ಚಿಕ್ಕ ಮೊಗ್ಗು ಬಂದಿದೆ. ಇಲ್ಲಿ ನೋಡಿ, ಕೆಲವು ಹೂವುಗಳೆಲ್ಲ ಬಿಟ್ಟು ಉದುರೋಗ್ತಾ ಇದೆ, ಸೀಡ್ ಪಾಡ್ ಆಗ್ತಾ ಇದೆ. ಕೆಲವೆಲ್ಲ ಮೊಗ್ಗು ಬಂದಿದೆ. ಇಲ್ಲಿ ನೋಡಿ, ಕೆಲವಲ್ಲಿ ಈಗ ಬರ್ತಾ ಇದೆ ಚಿಕ್ಕ ಚಿಕ್ಕದು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಇದು ಒಂದು ಕರ್ಣ ಅನ್ನೋ ವೆರೈಟಿ. ಇದು ನಾನು ಬ್ಲೂಮ್ ಆದಮೇಲೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು ಫ್ಲವರು. ಫಸ್ಟ್ ಫ್ಲವರ್ ಇದು ಕರ್ಣ ಅನ್ನೋ ವೆರೈಟಿ. ನಾನು ಹೇಳಿದ್ನಲ್ಲ ಇವತ್ತು ಒಂದು ಹೊಸದು ಲೋಟಸ್ ಬ್ಲೂಮ್ ಆಗಿದೆ ಅಂದ್ಬಿಟ್ಟು, ದಿಲನ್ ಅನ್ನೋ ವೆರೈಟಿ. ಇದು ನಾನು ಎಷ್ಟು ಪಾಟಲ್ಲಿ ಹಾಕಿದ್ದೀನಿ ಅಷ್ಟು ಪಾಟಲ್ಲೂ ಬೇಗ ಗ್ರೋ ಆಗಿ ಬರೀ 15 ದಿನಕ್ಕೆ ಮೊಗ್ಗು ಬಂದಂಥ ವೆರೈಟಿ ಇದು ಲಾರ್ಜ್ ಕಲ್ಟಿವರ್. ನೀವು ದೊಡ್ಡ ಕಂಟೈನರ್ಸಲ್ಲಿ ಹಾಕಿದ್ರೆ ತುಂಬ ದೊಡ್ಡ ಹೂವಾಗಿ ತುಂಬ ದೊಡ್ಡ ಎಲೆಗಳಾಗುತ್ತೆ. ನಾನು ಎಲ್ಲ ವಿಡಿಯೋದಲ್ಲಿ ಇದನ್ನೇ ಹೇಳ್ತಾ ಇರ್ತೀನಿ ಲೋಟಸ್ ಬಗ್ಗೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು,
ಇದು ಒಂದು ಚಿಕ್ಕ ಟಬ್ಬಲ್ಲಿದೆ, ಇಲ್ಲಿ ನೋಡಿ. ಈ ಟಬ್ಬಲ್ಲಿ ಇರೋದು ಇದು. ಇದರೊಳಗಡೆ ನಾನು ಇದು ದೊಡ್ಡ ಟಬ್ಬಲ್ಲಿ ಮುಳುಗಿಸ್ತೀನಿ, ಯಾಕಂದರೆ ಇದು ತುಂಬ ಎಲೆಗಳು ದೊಡ್ಡದಿರೋದ್ರಿಂದ ಸ್ವಲ್ಪ ನೀರು ಹೆಚ್ಚಾಗಿ ಸಿಗಲಿ ಅಂತ. ಇಲ್ಲಿ ನೋಡಿ. ಮತ್ತು ಇಲ್ಲಿ ನೋಡಿ, ಎಲ್ಲ ಕಡೆನೂ ಅಷ್ಟು ಚಿಕ್ಕ ಪಾಟಲ್ಲೇ ಎಲ್ಲ ಕಡೆನೂ ಮೊಗ್ಗಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡಿ, ಇವತ್ತು ನೋಡಿ ಇದು ಒಂದು ಹೂವು ಅರಳಿದೆ. ತುಂಬ ಒಳ್ಳೆ ವೆರೈಟಿ ಇದು, ತುಂಬ ದೊಡ್ಡದು ಮತ್ತು ಪ್ಯೂರ್ ವೈಟ್. ಇದು ಸ್ವಲ್ಪ ಗ್ರೀನಿಶ್ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಮಧ್ಯ ಇದರಲ್ಲಿ ಗ್ರೀನ್ ಕಲರ್ ಸೀಡ್ ಪಾಟ್ ಥರ. ಅಂದರೆ ಈ ಲೋಟಸಲ್ಲಿ ಇದೆ ಒಂದು ಬ್ಯೂಟಿ, ಒಂದೊಂದು ಲೋಟಸಲ್ಲಿ ಒಂದೊಂದು ಥರ ಸೀಡ್ ಪಾಡ್ ಇರುತ್ತೆ. ಒಂದೊಂದರಲ್ಲಿ ಯೆಲ್ಲೋ ಕಲರ್ ಇರುತ್ತೆ ಮಧ್ಯ ನಿಮಗೆ, ಕೆಲವಲ್ಲಿ ಗ್ರೀನಿಶ್ ಥರ ಇರುತ್ತೆ, ಕೆಲವಲ್ಲಿ ಸ್ವಲ್ಪ ಗ್ರೀನ್ ಮತ್ತು ಯೆಲ್ಲೋ ಎರಡೂ ಮಿಕ್ಸ್ ಆಗಿರೋ ಥರ ಇರುತ್ತೆ. ಇಲ್ಲಿ ನೋಡಿ, ಇದು ಒಂದು ಇವತ್ತು ಬ್ಲೂಮ್ ಆಗಿದೆ. ಇದು ಒಂದು ಒಳ್ಳೆ ವೆರೈಟಿ, ನನಗೆ ತುಂಬ ಹೂ ಕೊಡ್ತಾಯಿದೆ ಈ ವೆರೈಟಿ ಮಾತ್ರ. ಯಾರಾದರೂ ಲೋಟಸ್ ಬೆಳೆಸ್ಬೇಕಂದ್ರೆ ಈ ವೆರೈಟಿನೂ ಚೂಸ್ ಮಾಡ್ಬೋದು. ಒಂದು ರನ್ನರ್ ಹಾಕಿದ್ರೂ ಸಾಕು, ಚಿಕ್ಕದ ರನ್ನರ್ ಬೇರೆ ಹಾಕಿದ್ರೂ ತುಂಬ ಬರುತ್ತೆ. ನಾನು ಯಾವ್ಯಾವ ಪಾಟಲ್ಲಿ ಹಾಕಿದ್ದೀನಿ ಎಲ್ಲ ಪಾಟಲ್ಲೂ ತುಂಬ ಚೆನ್ನಾಗಿ ಗ್ರೋ ಆಗಿ ಮೊಗ್ಗು ಬಂದಿದೆ ಇದರಲ್ಲಿ. ಮತ್ತು ನೋಡಿ ನಾನು ಯಾವ್ಯಾವ ಪಾಟಲ್ಲಿ ಹಾಕಿದ್ದೀನಿ ಈ ವೆರೈಟಿ ಅಂತ ನಿಮಗೆ ತೋರಿಸ್ತೀನಿ. ಇದು ಒಂದು ಪಾಟ್ ಆಯಿತು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಇದೂ ಅದೇ ವೆರೈಟಿನೇ. ಇಲ್ಲಿ ನೋಡಿ ಸೇಮ್ ಅದೇ. ಇದು ಈಗ ಸ್ವಲ್ಪ ದೊಡ್ಡ ಟಬ್ಬಲ್ಲಿ ಹಾಕಿದ್ದೀನಿ ನಾನು, ಅದೇ 100 ರೂಪೀಸ್ ಟಬ್ಬಲ್ಲಿ. ಹಾಗಾಗಿ ಎಷ್ಟು ಇದರಲ್ಲಿ 4 ಮೊಗ್ಗು ಬಂದಿದೆ, 2, 3 ಮತ್ತು 4 ಎಲ್ಲ ಏರಿಯಲ್ ಲೀಫಲ್ಲೂ ಮೊಗ್ಗು ಬಂದಿದೆ. ಮತ್ತು ಇನ್ನು ಬರ್ತಾ ಇದೆ. ಇಲ್ಲಿ ನೋಡಿ, ಯಾವಾಗಲೂ ಹೂ ಬರುತ್ತೆ ಮತ್ತು ಬೇಗ ಬರುತ್ತೆ. ತುಂಬ ಈಸಿ. ಈ ಥರ ಪ್ಲ್ಯಾಂಟ್ನ ಬೆಳೆಸೋದು ತುಂಬ ಖುಷಿ ಆಗುತ್ತೆ. ಇಂಥ ಗಿಡಗಳನ್ನ ಬೆಳೆಸೋಕ್ಕೆ, ಲೋಟಸಲ್ಲಿ ಅದರಲ್ಲೂ ಈ ಥರ ವೆರೈಟಿಗಳನ್ನ ಬೆಳೆಸೋಕ್ಕೆ ಹಾಕಿದ ತಕ್ಷಣ ಬೇಗ ಅದು ಅದನ್ನ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಮಾಡಿ ಬೇಗ ಮೊಗ್ಗು ಕೊಟ್ಟರೆ ಒಂಥರ ಅದು ಖುಷಿ ಅನಿಸುತ್ತೆ. ಕೆಲವು ತುಂಬ ಲೇಟಾಗುತ್ತೆ, ಕೆಲವು ಲೋಟಸ್ಗಳಲ್ಲಿ ತುಂಬ ಕಾಯಬೇಕು ಕೆಲವು ಲೋಟಸ್ಗಳಲ್ಲಿ ನಾವು. ಮತ್ತು ನೋಡಿ ಇದೂ ಅದೇ ವೆರೈಟಿನೇ, ಚಿಕ್ಕ ಪಾಟಲ್ಲಿದೆ, 2 ಮೊಗ್ಗು ಬಂದಿದೆ. ಅದೇ ವೆರೈಟಿನೇ ಇದೂ ಕೂಡ 2 ಮೊಗ್ಗಿದೆ. ಮೊನ್ನೆ ನೋಡಿ ಇದು ಅದೇ ಪ್ಲ್ಯಾಂಟು. ಮೊನ್ನೆ ನನಗೆ ರನ್ನರ್ ಸಿಕ್ತು, ಒಂದು 4-5 ಒಬ್ರಿಗೆ ಸೇಲ್ ಮಾಡಬೇಕಿತ್ತು. ರನ್ನರ್ ಸಿಕ್ತು. ಆ ರನ್ನರಲ್ಲಿ ಒಂದು ಉಳಿದಿದ್ದು ಒಂದು ಚಿಕ್ಕ ಬೇರನ್ನು ಹಾಕಿದ್ದೀನಿ. ಇಲ್ಲಿ ನೋಡಿ ನಾನು ಹೆಸರನ್ನು ಬಂದಿದ್ದೀನಿ, ದಿಲನ್ ಅಂತ ಅಂದ್ಬಿಟ್ಟು. ಆಗಲೇ ಎಷ್ಟು ಚೆನ್ನಾಗಿ ಲೀಫ್ ಎಲ್ಲ ಬಂದು ಗ್ರೋ ಆಗ್ತಾಯಿದೆ ಅಂತ. ಇದು ನೋಡಿ ಪಿಂಕ್ ಕ್ಲೌಡ್ ವೆರೈಟಿ. ಈ ವೆರೈಟಿ ಸೇಲ್ಗಿದೆ. ಮತ್ತು ಈ ವೆರೈಟಿ ಇವಾಗ ಸದ್ಯಕ್ಕೆ ಅವೈಲೇಬಲ್ ಇದೆ. ಯಾರಿಗಾದ್ರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು, ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಒಳ್ಳೆ ಟ್ರಾಪಿಕಲ್ ವೆರೈಟೀಸ್ ಇದು. ಇಲ್ಲಿ ನೋಡಿ ಒಂದಷ್ಟು ಟ್ಯೂಬರ್ಸ್ನ ತೆಗೆದಿದ್ದೀನಿ. ಇವಾಗ ಪ್ಲ್ಯಾಂಟ್ ಮಾಡಬೇಕು. ಒಂದಷ್ಟು ಲಿಲ್ಲಿ ಒಳಗಡೆ ಇದೆ. ಈ ಥರ ಎಲ್ಲ ಲೀಫ್ ಬಂದಮೇಲೆ ಪ್ಲ್ಯಾಂಟ್ ಮಾಡಿದ್ರೆ ಲೋಟಸ್ ಬೇಗ ಗ್ರೋ ಆಗುತ್ತೆ. ಅದೊಂದು ಟಿಪ್ಪು ಇದು ಲೋಟಸಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು. ಇದು ನೋಡಿ ವಾಟರ್ ಪಾಪಿ ಅಂತೀವಿ ಇದಕ್ಕೆ. ಒಂದು ಯೆಲ್ಲೋ ಕಲರ್ ಫ್ಲವರ್ ಇದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ವಾಟರ್ ಪ್ಲ್ಯಾಂಟು ತುಂಬ ಚೆನ್ನಾಗಿರುತ್ತೆ. ತುಂಬ ಹೂವಾಗ್ಬಿಡುತ್ತೆ ದೊಡ್ಡ ಪಾಟಲ್ಲಿ ಹಾಕಿದ್ರೆ. ಇಷ್ಟು ಹೇಳ್ತಾ ಇವತ್ತಿನ ಗಾರ್ಡನಿಂಗ್ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಾದರೂ ಲೋಟಸ್ ಟ್ಯೂಬರ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಮತ್ತು ಯಾರಾದರೂ ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಗಾರ್ಡನಿಂಗ್ ವೀಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.